ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡುವಂತಹ ಸುದ್ದಿ. ರಾತ್ರೋರಾತ್ರಿ 3 ಪಕ್ಷಗಳ ಶಾಸಕರಿಂದ ಸಭೆಯಾಗಿದೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ನ 46 ಶಾಸಕರು ಸೇರಿ ಒಂದು ಮೀಟಿಂಗ್ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಶಾಸಕರ ಮಹತ್ವದ ಸಭೆಯಾಗಿದೆ. ಸಭೆಯ ಉದ್ದೇಶ ಏನು ಅನ್ನೋದೇ ಸದ್ಯ ಇರುವ ಕುತೂಹಲ. ನಿನ್ನೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ನಡೆದಂತಹ ಡಿನ್ನರ್ ಸಭೆ. ಹೇಳ್ಕೊಳ್ಳೋಕೆ ಡಿನ್ನರ್, ಬಟ್ ಅಲ್ಲಿ ಮಹತ್ವದ ವಿಚಾರ ಚರ್ಚೆ ಆದಂತೆ ಕಾಣಿಸ್ತಾ ಇದೆ. 3 ಪಕ್ಷದ ಶಾಸಕರು ಭಾಗಿಯಾಗಿರುವ ಉದ್ದೇಶ ಏನು? ಅದು ಕೂಡ 46 ಶಾಸಕರು. ಏನಿರಬಹುದು ಸಭೆಯ ಇನ್ಸೈಟ್? ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲೇ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡ್ತಾ ಇದೆ 46 ಶಾಸಕರ ಈ ಡಿನ್ನರ್ ಸಭೆ. ಪ್ರಮುಖವಾಗಿ ಯಾವ ವಿಚಾರದ ಬಗ್ಗೆ ಚರ್ಚೆ ಆಗಿರಬಹುದು? ಎಲ್ಲ ಒಂದೇ ಪಕ್ಷದ ಶಾಸಕರಾಗಿದ್ರೆ ಅವ್ರ ಪಕ್ಷದ ಆಂತರಿಕ ವಿಚಾರಗಳು ಚರ್ಚೆ ಆಗಿರಬಹುದು ಅಂತ ಭಾವಿಸಬಹುದಾಗಿತ್ತು. ಆದರೆ 3 ಪಕ್ಷದ ಶಾಸಕರು ಕೂಡ ಭಾಗಿಯಾಗಿದ್ದಾರೆ ಅಂದ್ರೆ ಇದರ ಉದ್ದೇಶ ಏನಾಗಿತ್ತು? ಯಾವ ವಿಚಾರದ ಬಗ್ಗೆ ಚರ್ಚೆ ಆಗಿರಬಹುದು ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ನಿನ್ನೆ ಆಗಿರುವಂತಹ ಡಿನ್ನರ್ ಸಭೆ. 3 ಪಕ್ಷದ ಶಾಸಕರು ಭಾಗಿಯಾದಂತಹ ಸಭೆ ನೋಡಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. 46 ಶಾಸಕರಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಶಾಸಕರ ಹೆಚ್ಚಾಗಿದ್ರು ಅಂತ. ಬಿಜೆಪಿಯ ಘಟಾನುಘಟಿ ನಾಯಕರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸದನ ನಡೆಯುವ ಸಮಯದಲ್ಲಿ ಸಹಜವಾಗಿ ಊಟಕ್ಕೆ ಸೇರ್ತೀವಿ ಅಂತ ಶಾಸಕರು ಹೊರಗಡೆ ಬಂದು ಸಮಜಾಯಿಷಿ ಬೇರೆ ಕೊಟ್ಟಿದ್ದಾರೆ. ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರ ಉಸ್ತುವಾರಿ ಕೂಡ ಇತ್ತು ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಬಟ್ ಒಂದು ಬಹಳ ಕುತೂಹಲಕ್ಕೆ ಕಾರಣ ಆಗಿರುವ ವಿಚಾರ, ಲಿಂಗಾಯತ ಒಕ್ಕಲಿಗ ಶಾಸಕರ ಸಂಖ್ಯೆ ಹೆಚ್ಚಾಗಿತ್ತು ಅಂತ ಅಂದ್ರೆ ಈ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಚರ್ಚೆ ಆಯ್ತಾ ಅನ್ನೋದು ಒಂದು ಕುತೂಹಲ. ಆದ್ರೆ ನಿನ್ನೆ ನಿಮ್ಗೆಲ್ಲ ಗೊತ್ತು, ಈ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನಾವು ಸಮಿತಿ ಮಾಡ್ತೀವಿ, ಸಮಿತಿಗೆ ಕಾರ್ಯಕರ್ತರಿಗೆ ಜವಾಬ್ದಾರಿ ಕೊಡ್ತೀವಿ, ಅವ್ರಿಗೆ ಸಂಬಳ ಕೊಡ್ತೀವಿ ಅನ್ನುವಂತಹ ವಿಚಾರ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟು ಹಾಕಿತ್ತು. ಈ ವಿಚಾರಕ್ಕೆ ಏನಾದ್ರೂ ಸಭೆ ಮಾಡಿ ಚರ್ಚೆ ಮಾಡಿದ್ರ ಅನ್ನೋದು ಸದ್ಯ ಇರುವ ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್, ಸಭೆಯ ಉದ್ದೇಶ ಏನು? ಒಂದೇ ಪಕ್ಷದ ಶಾಸಕರು ಸೇರಿದ್ರೆ ಅವರ ಪಕ್ಷದ ಆಂತರಿಕ ವಿಚಾರಗಳು ಚರ್ಚೆ ಆಗಿರಬಹುದು ಬಿಡಪ್ಪ ಅಂತ ಹೇಳಬಹುದಾಗಿತ್ತು. ಆದ್ರೆ 3 ಪಕ್ಷದ ಶಾಸಕರು ಏನು ಉದ್ದೇಶ ಇರಬಹುದು? ಅದು ಕೂಡ ಒಕ್ಕಲಿಗ ಲಿಂಗಾಯತ ಶಾಸಕರೇ ಹೆಚ್ಚಿದ್ರು ಅಂತ. ಜಾತಿ ಗಣತಿಯ ವಿಚಾರನ ಅಥವಾ ಸಮಿತಿ ರಚನೆ ಮಾಡ್ತೀವಿ, ಕಾರ್ಯಕರ್ತರಿಗೆ ಜವಾಬ್ದಾರಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದರ ವಿಚಾರ ಚರ್ಚೆ ಆಯ್ತಾ ಹೇಗೆ? ಶ್ರುತಿ, ರಾಜಕಾರಣದಲ್ಲಿ ಯಾವಾಗಲೂ ಅಷ್ಟೇ ಏನೋ ಒಂದು ಮಹತ್ತರ ಬೆಳವಣಿಗೆ ಅಥವಾ ಏನೋ ಒಂದು ವಿಚಾರ ಸಂದರ್ಭಕ್ಕಿಂತ ಮುಂಚೆ ಒಂದು ಸ್ಪಾರ್ಕ್ ಆಗುತ್ತೆ, ಅಂದರೆ ಮಹತ್ತರ ಸಭೆಗಳು ನಡೆಯುವಂಥದ್ದು. ಈಗಿನ ಸನ್ನಿವೇಶದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಸಂಬಂಧಪಟ್ಟಂತೆ ಐದೋ ಇಲ್ವೋ ಅಥವಾ ಬಜೆಟ್ ಅಧಿವೇಶನ ಬಳಿಕ ಒಂದಷ್ಟು ಬೆಳವಣಿಗೆಗಳು ಇವೆಲ್ಲವೂ ಕೂಡ ನಡೀತಾ ಇರುವಂಥ ಬೆನ್ನಲ್ಲೇ ನಿನ್ನೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ 46 ಜನ ಶಾಸಕರು, 40ಕ್ಕೂ ಹೆಚ್ಚು ಅಥವಾ 50 ಜನ ಎಕ್ಸಾಕ್ಟಾಗಿ ಖಚಿತವಾಗಿ 46 ಜನ ಶಾಸಕರು ಪಾಲ್ಗೊಂಡಿದ್ರು. ಅದರಲ್ಲಿ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ನ 3 ಶಾಸಕರು ಪಾಲ್ಗೊಂಡಿದ್ರು. ಬಿಜೆಪಿಯ ಘಟಾನುಘಟಿ ನಾಯಕರೊಬ್ಬರು ಇದ್ದರು, ಅದೇ ರೀತಿ ಕೂಡ ಸಚಿವರೊಬ್ಬರು ಕೂಡ ಪಾಲ್ಗೊಂಡಿದ್ರು. ಇದು ಸಾಕಷ್ಟು ಮಹತ್ತರ ಬೆಳವಣಿಗೆ ಆಗಿರುವಂಥದ್ದು. ಒಂದು ಆ ಪಾಲ್ಗೊಂಡಿದ್ದಂತಹ ಶಾಸಕರು, ಸಭೆಯಲ್ಲಿ ಪಾಲ್ಗೊಂಡಿದ್ದಂಥ ಪ್ರಮುಖ ಸಭೆ ಆಯೋಜನೆ ಮಾಡಿದಂಥ ಕಾಂಗ್ರೆಸ್ನ ಶಾಸಕರೊಬ್ಬರು ನಮ್ಮ ಜೊತೆ ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರು, ಸಭೆ ಆಯೋಜನೆ ಮಾಡಿದ್ವಿ, ಸಹಜವಾಗಿ ಅದು ಊಟಕ್ಕೆ ಸೇರಿದ್ವಿ ಅಂತ ಕನ್ಫರ್ಮ್ ಮಾಡಿದ್ರು. ವಿಚಾರ ಬಂದಿರುವಂಥದ್ದು ಅಂತ ಇಂಥ ಸಂದರ್ಭದಲ್ಲಿ, ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ, ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ನಡೆಯುವಂಥ ಸಂದರ್ಭದಲ್ಲಿ ಈ ರೀತಿ ಸಭೆ ಸೇರಿದ್ದೇನಿದೆ ಅದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಮತ್ತೊಂದು ಕಡೆ ಜಾತಿ ಜನಗಣತಿ ವಿಚಾರ ಸಂಬಂಧಪಟ್ಟಂಥದ್ದು ಕೂಡ ಏನು ಔಪಚಾರಿಕವಾಗಿ ಚರ್ಚೆ ಆಗಿರ್ಬೋದು, ಅಥವಾ ಮುಂದಿನ ಒಂದಷ್ಟು ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಸಹಜವಾಗಿ ಕೂಡ ಒಂದಷ್ಟು ರಾಜಕೀಯ ವಿಚಾರ ಕೂಡ ಚರ್ಚೆ ಆಗಿರುವಂಥದ್ದು. ಅದೇ ಎಕ್ಸಾಕ್ಟಾಗಿ ಏನು ವಿಚಾರ, ಯಾವ ಉದ್ದೇಶ ಅನ್ನುವಂಥದ್ದು ಕೂಡ ಇನ್ನೂ ಕೂಡ ರಿವೀಲ್ ಆಗಿಲ್ಲ. ಆದರೆ ಒಂದಂತೂ ಬಹಳ ಸ್ಪಷ್ಟ ಮತ್ತು ಖಚಿತ ಇರುವಂಥದ್ದು, 46 ಜನ ಶಾಸಕರು ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ 3 ಪಕ್ಷದಿಂದ ಸಭೆಯನ್ನು, ಅಂದರೆ ಊಟವನ್ನು ಆಯೋಜನೆ ಮಾಡಿ ಅಲ್ಲಿ ಸಭೆಯನ್ನು ಸೇರಿ, ಊಟದ ನೆಪದಲ್ಲಿ, ಡಿನ್ನರ್ ನೆಪದಲ್ಲಿ ಸಭೆಯನ್ನು ಸೇರಿ ಚರ್ಚೆ ಮಾಡಿರುವಂಥದ್ದು. ಇದು ಔಪಚಾರಿಕ ಸಭೆನೋ ಅಥವಾ ಅನೌಪಚಾರಿಕ ಸಭೆನೋ ಅಥವಾ ಕೇವಲ ಊಟಕ್ಕೆ ಅಂತ ಡಿನ್ನರ್ ಮೀಟಿಂಗ್ ಅಂತ ಸೇರಿ ಸಹಜವಾಗಿ ಮಾತಾಡಿದ್ರು, ಅದು
ಒಂದಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು. ಆದರೆ ಒಂದೊಂದು ಬಹಳ ಸ್ಪಷ್ಟ, ಸಭೆ ಸೇರಿ ಚರ್ಚೆ ಮಾಡಿರುವಂಥದ್ದು, ಸಭೆ ಸೇರಿ ಊಟ ಮಾಡಿರುವಂಥದ್ದು, ಕನ್ಫರ್ಮ್ ಮಾಡಿರುವಂಥದ್ದು ಸಭೆಯಲ್ಲಿದ್ದಂಥ ಶಾಸಕರು. ಶ್ರುತಿ. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡುವಂತಹ ಸುದ್ದಿ. ರಾತ್ರೋರಾತ್ರಿ 3 ಪಕ್ಷಗಳ ಶಾಸಕರಿಂದ ಸಭೆಯಾಗಿದೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ನ 46 ಶಾಸಕರು ಸೇರಿ ಒಂದು ಮೀಟಿಂಗ್ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಶಾಸಕರ ಮಹತ್ವದ ಸಭೆಯಾಗಿದೆ. ಸಭೆಯ ಉದ್ದೇಶ ಏನು ಅನ್ನೋದೇ ಸದ್ಯ ಇರುವ ಕುತೂಹಲ. ನಿನ್ನೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ನಡೆದಂತಹ ಡಿನ್ನರ್ ಸಭೆ. ಹೇಳ್ಕೊಳ್ಳೋಕೆ ಡಿನ್ನರ್, ಬಟ್ ಅಲ್ಲಿ ಮಹತ್ವದ ವಿಚಾರ ಚರ್ಚೆ ಆದಂತೆ ಕಾಣಿಸ್ತಾ ಇದೆ. 3 ಪಕ್ಷದ ಶಾಸಕರು ಭಾಗಿಯಾಗಿರುವ ಉದ್ದೇಶ ಏನು? ಅದು ಕೂಡ 46 ಶಾಸಕರು. ಏನಿರಬಹುದು ಸಭೆಯ ಇನ್ಸೈಡ್? ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲೇ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡ್ತಾ ಇದೆ 46 ಶಾಸಕರ ಈ ಡಿನ್ನರ್ ಸಭೆ. ಪ್ರಮುಖವಾಗಿ ಯಾವ ವಿಚಾರದ ಬಗ್ಗೆ ಚರ್ಚೆ ಆಗಿರಬಹುದು? ಎಲ್ಲ ಒಂದೇ ಪಕ್ಷದ ಶಾಸಕರಾಗಿದ್ರೆ ಅವ್ರ ಪಕ್ಷದ ಆಂತರಿಕ ವಿಚಾರಗಳು ಚರ್ಚೆ ಆಗಿರಬಹುದು ಅಂತ ಭಾವಿಸಬಹುದಾಗಿತ್ತು. ಆದರೆ 3 ಪಕ್ಷದ ಶಾಸಕರು ಕೂಡ ಭಾಗಿಯಾಗಿದ್ದಾರೆ ಅಂದ್ರೆ ಇದರ ಉದ್ದೇಶ ಏನಾಗಿತ್ತು? ಯಾವ ವಿಚಾರದ ಬಗ್ಗೆ ಚರ್ಚೆ ಆಗಿರಬಹುದು ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ನಿನ್ನೆ ಆಗಿರುವಂತಹ ಡಿನ್ನರ್ ಸಭೆ. 3 ಪಕ್ಷದ ಶಾಸಕರು ಭಾಗಿಯಾದಂತಹ ಸಭೆ ನೋಡಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. 46 ಶಾಸಕರಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಶಾಸಕರ ಹೆಚ್ಚಾಗಿದ್ರು ಅಂತ. ಬಿಜೆಪಿಯ ಘಟಾನುಘಟಿ ನಾಯಕರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸದನ ನಡೆಯುವ ಸಮಯದಲ್ಲಿ ಸಹಜವಾಗಿ ಊಟಕ್ಕೆ ಸೇರ್ತೀವಿ ಅಂತ ಶಾಸಕರು ಹೊರಗಡೆ ಬಂದು ಸಮಜಾಯಿಷಿ ಬೇರೆ ಕೊಟ್ಟಿದ್ದಾರೆ. ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರ ಉಸ್ತುವಾರಿ ಕೂಡ ಇತ್ತು ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಬಟ್ ಒಂದು ಬಹಳ ಕುತೂಹಲಕ್ಕೆ ಕಾರಣ ಆಗಿರುವ ವಿಚಾರ, ಲಿಂಗಾಯತ ಒಕ್ಕಲಿಗ ಶಾಸಕರ ಸಂಖ್ಯೆ ಹೆಚ್ಚಾಗಿತ್ತು ಅಂತ ಅಂದ್ರೆ ಈ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಚರ್ಚೆ ಆಯ್ತಾ ಅನ್ನೋದು ಒಂದು ಕುತೂಹಲ. ಆದ್ರೆ ನಿನ್ನೆ ನಿಮ್ಗೆಲ್ಲ ಗೊತ್ತು, ಈ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನಾವು ಸಮಿತಿ ಮಾಡ್ತೀವಿ, ಸಮಿತಿಗೆ ಕಾರ್ಯಕರ್ತರಿಗೆ ಜವಾಬ್ದಾರಿ ಕೊಡ್ತೀವಿ, ಅವ್ರಿಗೆ ಸಂಬಳ ಕೊಡ್ತೀವಿ ಅನ್ನುವಂತಹ ವಿಚಾರ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟು ಹಾಕಿತ್ತು. ಈ ವಿಚಾರಕ್ಕೆ ಏನಾದ್ರೂ ಸಭೆ ಮಾಡಿ ಚರ್ಚೆ ಮಾಡಿದ್ರ ಅನ್ನೋದು ಸದ್ಯ ಇರುವ ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್, ಸಭೆಯ ಉದ್ದೇಶ ಏನು? ಒಂದೇ ಪಕ್ಷದ ಶಾಸಕರು ಸೇರಿದ್ರೆ ಅವರ ಪಕ್ಷದ ಆಂತರಿಕ ವಿಚಾರಗಳು ಚರ್ಚೆ ಆಗಿರಬಹುದು ಬಿಡಪ್ಪ ಅಂತ ಹೇಳಬಹುದಾಗಿತ್ತು. ಆದ್ರೆ 3 ಪಕ್ಷದ ಶಾಸಕರು ಏನು ಉದ್ದೇಶ ಇರಬಹುದು? ಅದು ಕೂಡ ಒಕ್ಕಲಿಗ ಲಿಂಗಾಯತ ಶಾಸಕರೇ ಹೆಚ್ಚಿದ್ರು ಅಂತ. ಜಾತಿ ಗಣತಿಯ ವಿಚಾರನ ಅಥವಾ ಸಮಿತಿ ರಚನೆ ಮಾಡ್ತೀವಿ, ಕಾರ್ಯಕರ್ತರಿಗೆ ಜವಾಬ್ದಾರಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದರ ವಿಚಾರ ಚರ್ಚೆ ಆಯ್ತಾ ಹೇಗೆ? ಶ್ರುತಿ, ರಾಜಕಾರಣದಲ್ಲಿ ಯಾವಾಗಲೂ ಅಷ್ಟೇ ಏನೋ ಒಂದು ಮಹತ್ತರ ಬೆಳವಣಿಗೆ ಅಥವಾ ಏನೋ ಒಂದು ವಿಚಾರ ಸಂದರ್ಭಕ್ಕಿಂತ ಮುಂಚೆ ಒಂದು ಸ್ಪಾರ್ಕ್ ಆಗುತ್ತೆ. ಅಂದರೆ ಮಹತ್ತರ ಸಭೆಗಳು ನಡೆಯುವಂಥದ್ದು. ಈಗಿನ ಸನ್ನಿವೇಶದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಸಂಬಂಧಪಟ್ಟಂತೆ ಐದೋ ಇಲ್ವೋ ಅಥವಾ ಬಜೆಟ್ ಅಧಿವೇಶನ ಬಳಿಕ ಒಂದಷ್ಟು ಬೆಳವಣಿಗೆಗಳು ಇವೆಲ್ಲವೂ ಕೂಡ ನಡೀತಾ ಬೆನ್ನಲ್ಲೇ ನಿನ್ನೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ 46 ಜನ ಶಾಸಕರು, 40ಕ್ಕೂ ಹೆಚ್ಚು ಅಥವಾ 50 ಜನ ಎಕ್ಸಾಕ್ಟಾಗಿ ಖಚಿತವಾಗಿ 46 ಜನ ಶಾಸಕರು ಪಾಲ್ಗೊಂಡಿದ್ರು. ಅದರಲ್ಲಿ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ನ 3 ಶಾಸಕರು ಪಾಲ್ಗೊಂಡಿದ್ರು. ಬಿಜೆಪಿಯ ಘಟಾನುಘಟಿ ನಾಯಕರೊಬ್ಬರು ಇದ್ದರು, ಅದೇ ರೀತಿ ಕೂಡ ಸಚಿವರೊಬ್ಬರು ಕೂಡ ಪಾಲ್ಗೊಂಡಿದ್ರು. ಇದು ಸಾಕಷ್ಟು ಮಹತ್ತರ ಬೆಳವಣಿಗೆ ಆಗಿರುವಂಥದ್ದು. ಒಂದು ಆ ಪಾಲ್ಗೊಂಡಿದ್ದಂತಹ ಶಾಸಕರು, ಸಭೆಯಲ್ಲಿ ಪಾಲ್ಗೊಂಡಿದ್ದಂಥ ಪ್ರಮುಖ ಸಭೆ ಆಯೋಜನೆ ಮಾಡಿದಂಥ ಕಾಂಗ್ರೆಸ್ನ ಶಾಸಕರೊಬ್ಬರು ನಮ್ಮ ಜೊತೆ ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರು, ಸಭೆ ಆಯೋಜನೆ ಮಾಡಿದ್ವಿ, ಸಹಜವಾಗಿ ಅದು ಊಟಕ್ಕೆ ಸೇರಿದ್ವಿ ಅಂತ ಕನ್ಫರ್ಮ್ ಮಾಡಿದ್ರು. ವಿಚಾರ ಬಂದಿರುವಂಥದ್ದು ಇಂಥ ಸಂದರ್ಭದಲ್ಲಿ, ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ, ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ನಡೆಯುವಂಥ ಸಂದರ್ಭದಲ್ಲಿ ಈ ರೀತಿ ಸಭೆ ಸೇರಿದ್ದೇನಿದೆ ಅದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಮತ್ತೊಂದು ಕಡೆ ಜಾತಿ ಜನಗಣತಿ ವಿಚಾರ ಸಂಬಂಧಪಟ್ಟಂಥದ್ದು ಕೂಡ ಏನು ಔಪಚಾರಿಕವಾಗಿ ಚರ್ಚೆ ಆಗಿರ್ಬೋದು, ಅಥವಾ ಮುಂದಿನ ಒಂದಷ್ಟು ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಸಹಜವಾಗಿ ಕೂಡ ಒಂದಷ್ಟು ರಾಜಕೀಯ ವಿಚಾರ ಕೂಡ ಚರ್ಚೆ ಆಗಿರುವಂಥದ್ದು. ಅದೇ ಎಕ್ಸಾಕ್ಟಾಗಿ ಏನು ವಿಚಾರ, ಯಾವ ಉದ್ದೇಶ ಅನ್ನುವಂಥದ್ದು ಕೂಡ ಇನ್ನೂ ಕೂಡ ರಿವೀಲ್ ಆಗಿಲ್ಲ. ಆದರೆ ಒಂದಂತೂ ಬಹಳ ಸ್ಪಷ್ಟ,
ಮತ್ತು ಖಚಿತ ಇರುವಂಥದ್ದು 46 ಜನ ಶಾಸಕರು ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ 3 ಪಕ್ಷದಿಂದ ಸಭೆಯನ್ನು ಅಂದರೆ ಊಟವನ್ನು ಆಯೋಜನೆ ಮಾಡಿ ಅಲ್ಲಿ ಸಭೆಯನ್ನು ಸೇರಿ ಊಟದ ನೆಪದಲ್ಲಿ ಡಿನ್ನರ್ ನೆಪದಲ್ಲಿ ಸಭೆಯನ್ನು ಸೇರಿ ಚರ್ಚೆ ಮಾಡಿರುವಂಥದ್ದು. ಇದು ಔಪಚಾರಿಕ ಸಭೆನೋ ಅಥವಾ ಅನೌಪಚಾರಿಕ ಸಭೆನೋ ಅಥವಾ ಕೇವಲ ಊಟಕ್ಕೆ ಅಂತ ಡಿನ್ನರ್ ಮೀಟಿಂಗ್ ಅಂತ ಸೇರಿ ಸಹಜವಾಗಿ ಮಾತಾಡಿದ್ರು, ಅದು ಒಂದಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು. ಆದರೆ ಒಂದೊಂದು ಬಹಳ ಸ್ಪಷ್ಟ, ಸಭೆ ಸೇರಿ ಚರ್ಚೆ ಮಾಡಿರುವಂಥದ್ದು, ಸಭೆ ಸೇರಿ ಊಟ ಮಾಡಿರುವಂಥದ್ದು, ಕನ್ಫರ್ಮ್ ಮಾಡಿರುವಂಥದ್ದು ಸಭೆಯಲ್ಲಿದ್ದಂಥ ಶಾಸಕರು. ಶ್ರುತಿ. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.